ತಮ್ಮ 3 ವರ್ಷಗಳ ಕಾರ್ಯಾವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಚಲಾಯಿಸಿದ್ರು. ಅದಕ್ಕೆ ಇವತ್ತು ಅಂತಿಮ ಮುದ್ರೆಯನ್ನು ಹೊತ್ತಿದ್ದಾರೆ. ಜೊತೆಗೆ ತಮ್ಮ ಪದವನ್ನು ತ್ಯಾಗ ಮಾಡಿದ್ದಾರೆ. ಹೌದು, ಕಳೆದ 3 ವರ್ಷಗಳಿಂದ ಅಂದರೆ ಮೇ 21, 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಸಹ ಒಂದು ಚರ್ಚೆಯಲ್ಲಿತ್ತು, ಪವರ್ ಶೇರಿಂಗ್ ಆಗಿದೆ ಅಂತ. ನಿಮಗೆ ನೆನಪಿರ್ಬೋದು, ಪೊಲಿಟಿಕಲ್ 360 2023ರ ಜಾನ್ವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಇದೇ ರೀತಿಯಾದಂಥ ಒಂದು ಅನಾಲಿಸಿಸನ್ನು ಮಾಡಿದಾಗ ಸ್ವತಃ ನಾನೇ ಚುನಾವಣಾ ಸಂದರ್ಭದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದೆ 2-3 ಪವರ್ ಶೇರಿಂಗ್ ಆಗಿದೆ ಅಂತ. ಅದರ ಅರ್ಥ 3 ವರ್ಷ, ಮೊದಲ 3 ವರ್ಷ ಸಿದ್ದರಾಮಯ್ಯನವರು, ಕೊನೆ 2 ವರ್ಷ ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಒಪ್ಪಂದ ಆಗಿದೆ. ಆ ಒಪ್ಪಂದಕ್ಕೆ ಎಲ್ಲರೂ ಸಹ ಒಪ್ಪಿಕೊಂಡೇ ಈಗ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂತ. ಅದಾದ ನಂತರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ಸಾಧಿಸಿತು. 136 ಸ್ಥಾನಗಳನ್ನು ಗೆಲ್ತು. ಅದಾದ ನಂತರ ಇಬ್ಬರು ಪಕ್ಷೇತರರು ಅವರಿಗೆ ಬೆಂಬಲವನ್ನು ಕೊಟ್ಟರು. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಪವರ್ ಶೇರಿಂಗ್ ಆಗಾಗ ಚರ್ಚೆ ವಿಚಾರಕ್ಕೆ ಬರ್ತಾನೆ ಇತ್ತು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನವೆಂಬರ್ 21ಕ್ಕೆ 2.5 ವರ್ಷ ಮುಗಿದ ಮರುದಿನವೇ ಡಿ ಕೆ ಶಿ ಅವರು ತಮ್ಮ ಅಧಿಕಾರವನ್ನು ಕ್ಲೈಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರು ನೇರವಾಗಿ ನನಗೆ ಮುಖ್ಯಮಂತ್ರಿ ಸೀಟನ್ನು ಬಿಟ್ಕೊಡಿ ಅಂತ ಹೇಳಲೇ ಇಲ್ಲ. ಆದರೆ ಹಂತವಾಗಿ ಪವರ್ ಶೇರಿಂಗ್ ವಿಚಾರವನ್ನು ಚರ್ಚೆಗೆ ತಂದರು, ಮುನ್ನೆಲೆಗೆ ತಂದರು. ಅದು ಯಾವ ರೀತಿ ಅಂದರೆ, ಮೊದಲು ರಾಮನಗರದ ಶಾಸಕ ಹುಸೇನ್ ಅವರು ಮಾತನಾಡಿದ್ರು, ಆನಂತರ ರಂಗನಾಥ್ನವರು ಮಾತಾಡಿದ್ರು. ಒಬ್ಬೊಬ್ಬರೇ ಶಾಸಕರು ಡಿ ಕೆ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ರು. ಮೊದಲ 2 ತಿಂಗಳು ಬರೀ ಶಾಸಕರಷ್ಟೇ ಮಾತಾಡ್ತಾಯಿದ್ರು. ಆಮೇಲೆ ಒಂದಿಬ್ಬರು ಸಚಿವರು ಸಹ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಈ ಎಲ್ಲ ಬೆಳವಣಿಗೆ ನಂತರ ಡಿಸೆಂಬರ್ ತಿಂಗಳ ವೇಳೆಗೆ ಅವರು ಡೆಲ್ಲಿ ಪ್ರವಾಸವನ್ನು ಸಹ ಕೈಗೊಂಡರು. ಹಲವು ಶಾಸಕರು ಹಾಗೂ ಹಲವು ಮುಖಂಡರು, ಕಾಂಗ್ರೆಸ್ ಮುಖಂಡರು, ಅಲ್ಲಿ ಶಾಸಕರು ಮತ್ತು ಸಚಿವರು ಇವರೆಲ್ಲರೂ ಸಹ, ಸಚಿವ ಚೆಲುವರಾಯ ಸ್ವಾಮಿಯವರು ಸಹ ಈ ಒಂದು ಪ್ರಹಸನದಲ್ಲಿ ಭಾಗಿಯಾಗಿದ್ದರು. ಡೆಲ್ಲಿಗೆ ಹೋಗಿ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾದರು. ಅದಾದ ನಂತರ ಇದೇ ರೀತಿಯಾದಂಥ ಬೆಳವಣಿಗೆ ನಡೀತಾನೆ ಇತ್ತು. ಆ ಎಲ್ಲ ಸಂದರ್ಭದಲ್ಲೂ ಸಿದ್ದರಾಮಯ್ಯನವರು ಹೇಳಿದ್ದು ಒಂದೇ ಮಾತು, ಹೈಕಮಾಂಡ್ ನನಗೆ ಹೇಳಿದರೆ ನಾನು ತಕ್ಷಣವೇ ರಾಜೀನಾಮೆ ಕೊಡ್ತೀನಿ ಅಂತ. ಹೈಕಮಾಂಡ್ ಕೊನೆಗೂ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳ್ತು. ಹೈಕಮಾಂಡ್ ಹೇಳಿದ 2 ದಿನದ ನಂತರ, ಅಂದರೆ ಅವರು ಮೊನ್ನೆ ಸೋಮವಾರ ಅವರು ಮಂಗಳವಾರ ದೆಹಲಿಗೆ ಹೋಗಿದ್ದರು. ಅಲ್ಲಿ ಹೈಕಮಾಂಡ್ ನೀವು ರಾಜೀನಾಮೆಯನ್ನು ಕೊಡಬೇಕು ಮತ್ತು ರಾಜ್ಯಸಭೆಗೆ ಬನ್ನಿ, ನಿಮ್ಮ ಪುತ್ರನಿಗೆ DCM ಆಫರನ್ನು ಸಹ ಕೊಡ್ತೀವಿ, ಎಲ್ಲವನ್ನು ಒಪ್ಕೊಂಡು ನೀವು ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅಂತ ಹೇಳಿತ್ತು. ಅಂತಿಮವಾಗಿ ಎಲ್ಲ ಬೆಳವಣಿಗೆಯ ನಂತರ 2 ದಿನಗಳ ಸಮಯಾವಕಾಶವನ್ನು ತೆಗೆದುಕೊಂಡಂಥ ಸಿದ್ದರಾಮಯ್ಯನವರು ಕೊನೆಗೂ ಇವತ್ತು ರಾಜಭವನದಲ್ಲಿ ರಾಜ್ಯಪಾಲರ ವಿಶೇಷ ಕರ್ತವ್ಯ ಅಧಿಕಾರಿಗೆ ಒಂದು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಈ ಕ್ಷಣದವರೆಗೂ ರಾಜೀನಾಮೆ ಅಂಗೀಕಾರವಾಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕರ್ನಾಟಕಕ್ಕೆ ಬಂದು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತಾರೆ. ಆ ನಂತರ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಇನ್ನೊಂದು 2 ರಿಂದ 3 ದಿನಗಳ ಕಾಲ ಮುಂದುವರಿಬೋದು ಅನ್ನೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ.